वॉलमेट, किशोनट, हनी, जाफरान, मेडमम, सेनिमम, कहजबान, सफिस्तान, मुलिट, रोज लिव्स, मजिस, ये सब मिलकर बनता है। मेरा प्राइवेट नाम इसका है ब्रेक स्लाइड कहवा। 1 कप कहवा बनता है। 50 कर दो। ओके, ब्रेड स्लाइड्स कहवा। ಸಕ್ಡಾಂಗೆ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಕಾಶ್ಮೀರದಲ್ಲಿ 2ನೇ ದಿನದ ಒಂದು ಪ್ರಯಾಣವನ್ನ ಯಾವ ರೀತಿ ಕಳೆದೆವು ಅನ್ನುವಂಥದ್ದನ್ನು ತೋರಿಸ್ಲಿಕ್ಕಾಗಿ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಸೊ ಬೆಳ್ಳಂಬೆಳಗ್ಗೆ ಎದ್ದ ಹಾಗೆ ಬೋಟ್ ಹೌಸ್ ಅಲ್ಲಿರುವ ಕಾರಣ ನಾವು ಆಚೆ ಈಚೆ ಬೋಟಿನಲ್ಲಿ ಒಬ್ಬೊಬ್ಬರೇ ಟೀಯನ್ನ ಮಾಡಿ ಮಾರ್ತಾ ಇದ್ರು. ಅದೇ ರೀತಿ ಕೆಲವೊಂದು ಜನ ನಮ್ಮ ಒಂದು ರೂಮಿಗೆ ಬಂದು ಚೂಡಿದಾರ ಪೀಸ್, ಸಾರಿ, ಕೋಟ್ ಇದನ್ನೆಲ್ಲ ಮಾರ್ತಾ ಇದ್ರು. ಸೊ ನಾವು ಕೂಡ ಒಂದು ಸಾರಿಯನ್ನ, ಚೂಡಿದಾರ ಪೀಸನ್ನ ಇದನ್ನೆಲ್ಲ ತಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಅದರ ನಂತರ ಇಲ್ಲಿ ನಮ್ಗೆ ತಿನ್ಲಿಕ್ಕಾಗಿ ಆಲೂ ಪರೋಟ ಮತ್ತು ಪಿಕಲ್, ಮೊಸರು ಇದೆಲ್ಲವೂ ಬಂತು. ಇಲ್ಲಿ ಯೂಸ್ ಮಾಡುವಂಥದ್ದು ಸಾಸಿವೆ ಎಣ್ಣೆ. ಸೊ ನಿನ್ನೆ ನಾವು ತಿಂದಂತ ಆಹಾರದಲ್ಲಿ ಒಂದು ಸ್ವಲ್ಪ ಎಣ್ಣೆಯ ಅಂಶ ಸ್ವಲ್ಪ ಜಾಸ್ತಿ ಇತ್ತು. ಸೊ ನಾವು ಹೇಳಿದ್ವಿ ಸ್ವಲ್ಪ ಕಡಿಮೆ ಮಾಡಿ ಎಣ್ಣೆಯನ್ನ, ಅಷ್ಟು ಬೇಡ ಅಂತೇಳಿ ಹೇಳಿ. ಸೊ ಇವತ್ತೊಂದು ಪರ್ಫೆಕ್ಟ್ ಮಾಡಿ ಅವರು ಕೊಟ್ಟಿದ್ರು. ಬಟ್ ಇದು ವ್ಯೂ ಉಂಟಲ್ಲ, ಇಲ್ಲಿಂದ ಹೋಗುದೇ ಬೇಡ ಅಂತೇಳಿ ಹೇಳಿ ಆಗ್ತದೆ. ತುಂಬಾ ಅದ್ಭುತವಾದಂತ ಒಂದು ವಾತಾವರಣ ಇರಬಹುದು. ಅದೇ ರೀತಿ ಇಲ್ಲಿ ನೀವು ಏನ್ ನೋಡ್ತಿದ್ದೀರಿ, ಇದು ಶಂಕರಾಚಾರ್ಯ ಮಂದಿರ. ಸೊ ಇವತ್ತು ನಾವು ಹೋಗುವಂತದ್ದು ಇಲ್ಲಿಗೆ. ಬಟ್ ಈ ಒಂದು ಡಾಲ್ ಲೇಕಲ್ಲಂತೂ ನಮ್ಗೆ ತುಂಬಾ ಖುಷಿ ಆಯ್ತು. ಬೋಟ್ ಹೌಸ್ ಅಲ್ಲಿ ಭಾರಿ ಒಂದು ಚಂದದ ವ್ಯೂಸ್ ಬೆಳಗ್ಗೆ ಎದ್ದ ಹಾಗೆ. ಸೊ ಅದರ ನಂತರ ನಾವೆಲ್ಲ ನಿನ್ನೆ ಈ ಒಂದು ಅಟೈರ್ ಅಲ್ಲಿ ಫೋಟೋ ತೆಗ್ದಿದ್ವಿ, ಕಾಶ್ಮೀರಿ ಅಟೈರ್ ಅಲ್ಲಿ. ಬಟ್ ನನ್ನ ತಮ್ಮನ ಫ್ಯಾಮಿಲಿಯವ್ರು ತೆಗ್ದಿರ್ಲಿಲ್ಲ. ಸೊ ಅದನ್ನು ಕೂಡ ಇವತ್ತವರು ಮುಗಿಸ್ಕೊಂಡ್ರು. ಅದರ ನಂತರ ನಾವೆಲ್ಲರೂ ಹೊರಟು ಶಂಕರಾಚಾರ್ಯ ಮಂದಿರಕ್ಕೆ ಹೋದ್ವಿ. ಅದು ಹೇಗೆ ಅಂತೇಳಿ ಹೇಳಿದ್ರೆ, ಹೋಗಿ ಇನ್ನೇನು 1 ಕಿಲೋಮೀಟರ್ ಉಂಟು ಅಂತೇಳಿ ಹೇಳುವಾಗ ಅಲ್ಲಿ ನಮ್ಮ ಗಾಡಿಗಳು ನಿಲ್ತದೆ. ಅಲ್ಲಿಂದ ನಾವು ರಿಕ್ಷಾವನ್ನ ತಗೊಂಡೆ ಹೋಗ್ಬೇಕು. ಸೊ ಆದಿ ಶಂಕರಾಚಾರ್ಯರು ಏನಿದ್ದಾರೆ, ತುಂಬಾ ಒಂದು 1000 ವರ್ಷಗಳ ಮೊದಲು ಕಟ್ಟಿದಂತಹ ಒಂದು ಟೆಂಪಲ್ ಇದು, ಶಿವ ಟೆಂಪಲ್. ಇಲ್ಲಿ ಒಂದು ದೊಡ್ಡ ಶಿವಲಿಂಗ ಇದೆ. ಸೊ ಭಾರಿ ಚಂದದ ಒಂದು ದೇವಸ್ಥಾನ. ಸೊ ನಾವು ಕೂಡ ಇಲ್ಲಿಗೆ ಹೊರಟ್ವಿ. ಸುಮಾರು ಒಂದು 200 ಸ್ಟೆಪ್ಸ್ ಹತ್ರ ಇದೆ. 260 ಅಂತೇಳಿ ಹೇಳಿದ್ರು ಯಾರು, ಬಟ್ ಅಷ್ಟಿಲ್ಲ, ಒಂದು 200 ಸ್ಟೆಪ್ಸ್ ಇದೆ. ಬಟ್ ತುಂಬಾ ನಮ್ಮ ಕಾರ್ಕಳದಲ್ಲಿ ಗೊಮ್ಮಟ ಬೆಟ್ಟವನ್ನೆಲ್ಲ ಹತ್ತುವಾಗ ಇದ್ದಂತ ಆ ರೀತಿ ಸ್ಟೆಪ್ಸ್ ಅಲ್ಲ. ಒಂದು ಸ್ಟೆಪ್ಸ್ ಇಂದ ಮತ್ತೊಂದು ಸ್ಟೆಪ್ಸ್ ತುಂಬಾ ಹೈಟ್ ಅಲ್ಲಿದೆ. ಸೊ ಸ್ಟೀಪ್ ಆಗಿದೆ. ಸ್ವಲ್ಪ ನಡೆದು ಅಲ್ಲಲ್ಲಿ ನಿಂತು ಹೋಗುವಂತದ್ದು. ಈ ಟ್ರೀ ನೋಡ್ತಾ ಇದ್ದೀರಲ್ಲ, ಬಿಳಿ ಬಣ್ಣದ ಹೂಗಳೇನಿದೆ, ಇದು ಆಪಲ್ ಟ್ರೀ ಅಂತೆ. ಸೊ ಅಲ್ಲಿ ಕೆಲವು ಜನ ಹೇಳಿದ್ರು ಇಲ್ಲಿ ಆಪಲ್ ಆಗ್ತದೆ ಅಂತೇಳಿ ಹೇಳಿ. ಸೊ ನಾವ್ ಇನ್ನೊಂದು 2 ತಿಂಗಳು ಬಿಟ್ಟರು ಬಂದ್ರೆ ಇಲ್ಲಿ ನಮ್ಗೆ ಆಪಲ್ ಕೂಡ ಕಾಣ್ಲಿಕ್ಕೆ ಸಿಗ್ತದೆ. ಸೊ ಶಂಕರಾಚಾರ್ಯ ಮಂದಿರಕ್ಕೆ ನಾವು ಹೊರಟ್ವಿ. ನೋಡಿ ಯಾವ ರೀತಿ ಇದೆ ಅಂತೇಳಿ ಹೇಳಿ. ಸೊ ದೊಡ್ಡ ಒಂದು ಕ್ಯೂ ಇತ್ತು. ಆದ್ರೆ ನಾವು ಬಂದಂತ ಟೈಮ್ ಸ್ವಲ್ಪ ಆಡ್ ಇತ್ತು ಅಂತೇಳಿ ಹೇಳಿ ಆಯ್ತು ನಮ್ಗೆ. ಯಾಕಂತ ಹೇಳಿದ್ರೆ ಈ ಸಮಯದಲ್ಲಿ ತುಂಬಾ ಬಿಸಿಲಿತ್ತು. ಸೊ ಈ ನಾವು ಏನು ಒಂದು ಸೀಸನ್ಗೆ ಬಂದಿದ್ದೇವ, ಈ ಸಮಯದಲ್ಲಿ ಅಂತೇಳಿ ಹೇಳಿದ್ರೆ ನೀವು 11-12 ಗಂಟೆಗೆ ಈಚೆ ಬರುದು ಅಂತೇಳಿ ಹೇಳಿ ಆದ್ರೆ ಖಂಡಿತವಾಗಿಯೂ ದಪ್ಪದ ಬಟ್ಟೆ ಹಾಕುವ ಅಗತ್ಯ ಇಲ್ಲ. ಸಾಮಾನ್ಯ ಇಲ್ಲಿ ನೀವು ನಿಮ್ಮ ಊರಿನಲ್ಲಿ ಯಾವ ಬಟ್ಟೆ ಹಾಕ್ತೀರಾ ಅದೇ ಬಟ್ಟೆ ಸಾಕಾಗ್ತದೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಬಿಸಿಲಿತ್ತು ಅಂತೇಳಿ ಹೇಳಿದ್ರೆ ಅಂತ ಒಂದು ಚಳಿ ಎಲ್ಲ ಏನೂ ಇರಲಿಲ್ಲ. ಸೊ ದೇವಸ್ಥಾನವನ್ನ ನೋಡಿ ಬಂದ್ವಿ. ಅದರ ನಂತರ ಈ ಶಂಕರಾಚಾರ್ಯರು ಇದ್ದಂತಹ, ಅವರು ಅಲ್ಲಿ ತಪಸ್ಸು ಮಾಡ್ತಾ ಇದ್ರಂತೆ, ಅಲ್ಲಿ ಇದ್ದಂತಹ ಒಂದು ಗುಡಿ ಇದು, ಗುಹಾಂತರ ಒಂದು ದೇವಾಲಯ. ಅದರ ಒಳಗೆ ಹೋದ್ರೆ ಈ ಒಂದು ಬೆಳ್ಳಿಯ ಶೇಷನಾಗ, ಅದೇ ರೀತಿ ಶಂಕರಾಚಾರ್ಯರ ಮೂರ್ತಿ, ಫೋಟೋ ಇದೆಲ್ಲ ಇದೆ. ಜನರಿಗೆ ಒಂದು ಕೈ ಮುಗಿದು ಇಲ್ಲಿ ಒಂದು ಗಂಧ ಇದೆ, ಅದನ್ನ ಹಾಕಿ ಬರುವಂತದ್ದು. ಸೊ ನಾವು ಹೊರಗೆ ಬಂದ್ವಿ. ಇಲ್ಲಿ ಬಂದ ಹಾಗೆ ಒಂದು ಚಾಟ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ತಿಂದ್ವಿ. ಇದೇ ನೋಡಿ ಆಪಲ್ ಟ್ರೀ ಇದು, ಆಯ್ತಾ, ವೈಟ್ ಕಲರ್ ಅಲ್ಲಿ ಇದೆ ಅಲ್ಲ ಇದೆಲ್ಲವೂ. ಸೊ ಇದು ಆಗಿ ಈಗ ನಾವು ಮುಂದಿನ ಪಯಣದತ್ತ ಹೊರಟೆವು. ಅದಕ್ಕಿಂತ ಮೊದಲು ಕಾಶ್ಮೀರಿ ಪಲಾವನ್ನ ತಿಂದೆವು. ಕಾಶ್ಮೀರಕ್ಕೆ ಬಂದಾದ್ಮೇಲೆ ಖಂಡಿತವಾಗಿ ಕಾಶ್ಮೀರಿ ಪಲಾವನ್ನ ತಿನ್ಲೇಬೇಕು ಅಲ್ವಾ. ಸೊ ಅದನ್ನ ತಿಂದ್ವಿ. ಅದರ ನಂತರ ನಾವು ಟ್ಯೂಲಿಪ್ ಗಾರ್ಡನ್ ಅಂತೇಳಿ ಹೇಳಿದ್ರೆ ನಾವು ತುಂಬಾ ಲಕ್ಕಿ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ವರ್ಷದಲ್ಲಿ 1 ತಿಂಗಳು ಮಾತ್ರ ಈ ಗಾರ್ಡನ್ ಓಪನ್ ಇರ್ತದೆ. ತುಂಬಾ ಕಲರ್ಫುಲ್ ಆಗಿರುವಂತಹ ಫ್ಲವರ್ಸ್ ಅನ್ನ, ಟ್ಯೂಲಿಪ್ ಫ್ಲವರ್ಸ್ ಅನ್ನ ನೀವಿಲ್ಲಿ ನೋಡಬಹುದು. ಸೊ ನಾವು ಇಲ್ಲಿ ಬಂದಿದ್ದೇವೆ. ಸೊ ಪ್ರತಿಯೊಬ್ಬರಿಗೆ 70 ರೂಪಾಯಿ ಹಾಗೆ ಒಂದು ಎಂಟ್ರಿ ಫೀ ಇದೆ. ಬಟ್ ಅದ್ಭುತವಾಗಿರುವಂತದ್ದು ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಇಲ್ಲಿ ನಾವು ಕಾಶ್ಮೀರಕ್ಕೆ ಬಂದ್ರೆ ನೋಡುವಂತದ್ದು. ಸೊ ಖಂಡಿತವಾಗಿಯೂ ನೀವು ಇಲ್ಲಿಗೆ ಕೂಡ ಬರಬೇಕು. ಬಟ್ ಶಂಕರಾಚಾರ್ಯ ಟೆಂಪಲ್ ನಾನು ಏನ್ ಹೇಳಿದೆ ನೋಡಿ, ಅದು ನಾವು ಹೋಗೋಗೊಂದು 11:30-12 ಹತ್ರ ಆಗಿತ್ತು. ನಮ್ಗೆ ಗೊತ್ತಿರಲಿಲ್ಲ
ಸ್ವಲ್ಪ ಅಲ್ಲಿ ಬೇಗ ಹೋದ್ರೆ ನೀವು ಬೆಟರ್. ಬಟ್ ಅದು ಕೂಡ ನೋಡುವಂಥದ್ದು, ಇದು ಕೂಡ ಅದ್ಭುತವಾದ ನೋಡುವಂಥದ್ದೇ. ಸೊ ನಿಮ್ಗೆ ಈ ಒಂದು ಗಾರ್ಡನ್ ನೋಡಬೇಕು ಅಂತೇಳಿ ಹೇಳಿ ಆದ್ರೆ ನೀವು ಈ ಸೀಸನ್ ಅಲ್ಲೇ ಬರಬೇಕು ಅಂತೇಳಿ ಹೇಳಿದ್ರೆ ಮಾರ್ಚ್ ಏಪ್ರಿಲ್ ನ ನಡುವೆ ಮಾತ್ರ ನಿಮ್ಗೆ ಈ ಟ್ಯೂಲಿಪ್ ಗಾರ್ಡನ್ ಓಪನ್ ಆಗಿರ್ತದೆ. ಸೊ ನೀವು ಒಳಗೆ ಬಂದ ಹಾಗೆ ಫೋಟೋ ಮಾಡ್ಲಾ ವಿಡಿಯೋ ಮಾಡ್ಲಾ ಅಂತೇಳಿ ಹೇಳಿ ಸಾಕಷ್ಟು ಜನ ಬರ್ತಾರೆ ರೀಲ್ಸ್ ಎಲ್ಲ ಮಾಡ್ಲಿಕ್ಕೆ. ಸೊ ನಾವು ಕೂಡ ಒಂದಷ್ಟು ರೀಲ್ಸ್ ಅನ್ನ ಒಂದಷ್ಟು ಫೋಟೋಸ್ಗಳನ್ನ ಕೂಡ ತೆಗೆದಿದ್ವಿ. ಇದನ್ನು ನೀವು ನೋಡಬಹುದು, ರಾಜ ರಾಣಿ ಅಂತೇಳಿ ಹೇಳಿ 2 ಪಕ್ಷಿಗಳನ್ನ ಹಿಡ್ಕೊಂಡು ಕೂಡ ಫೋಟೋ ತೆಗೆಯುವ ಒಂದು ವ್ಯವಸ್ಥೆ ಇತ್ತು. ಸೊ ನಮ್ಮ ಮಕ್ಕಳು ಭಾರಿ ಧೈರ್ಯವಂತರು, ಭಾರಿ ಇದನ್ನೆಲ್ಲ ಹಿಡಿಲಿಕ್ಕೆ ಭಾರಿ ಇಷ್ಟ. ಸೊ ಮಕ್ಕಳು ಕೂಡ ಇದರ ಜೊತೆ ಕೆಲವೊಂದು ಫೋಟೋಗಳನ್ನ ಕೂಡ ತೆಗೆದುಕೊಂಡ್ರು. ಅದರ ನಂತರ ಇಲ್ಲಿ ಫೌಂಟೇನ್ ಕೂಡ ಇದೆ, ಬಣ್ಣ ಬಣ್ಣದ ಕಾರಂಜಿಗಳಿದೆ, ಇದೆಲ್ಲವೂ ಕೂಡ ಮನಮೋಹಕ ಚಿತ್ತಾಕರ್ಷಕ. ಸೊ ಸಿಲ್ಸಿಲಾ ಅನ್ನುವಂಥ ಫಿಲ್ಮ್ ಅನ್ನ ನೀವು ನೋಡಿದ್ದಿರ್ಬೋದು. ರೇಖಾ ಮತ್ತು ಅಮಿತಾಬ್ ಬಚ್ಚನ್ ತುಂಬಾ ಒಂದು ಫೇಮಸ್ ಆದಂತ ಸಾಂಗ್ ಇದೆ, ದೇಖಾ ಏಕ್ ಖ್ವಾಬ್ ತೋ ಯೇ ಸಿಲ್ಸಿಲೆ ಹುವೆ. ಸೊ ಆ ಡ್ಯಾನ್ಸ್ ಅನ್ನ ಕೂಡ ಇದೇ ಒಂದು ಗಾರ್ಡನ್ ಅಲ್ಲಿ ತೆಗೆದಿದ್ರು. ಸೊ ಅದ್ರ ನಂತರ ನಿಷಾದ್ ಗಾರ್ಡನ್ ಅಂತೇಳಿ ಹೇಳುವಂತ ಕಡೆ, ಅದು ಕೂಡ ಕಾರಂಜಿ ಇರುವಂತ ಒಂದು ಪ್ಲೇಸ್. ಸೊ ಇಲ್ಲಿಂದ ಒಂದು 7-8 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅದು ಇದೆ, ಅಲ್ಲಿ ಕೂಡ ನಾವು ಹೋದ್ವಿ. ಈಗ ನೀವು ಈ ಲೈಟಿಂಗ್ಸ್ ಅನ್ನ ಏನ್ ನೋಡ್ತಿದ್ದೀರಾ, ತಿರಂಗಾ ಲೈಟ್ಸ್, ಕೇಸರಿ ಬಿಳಿ ಹಸಿರು ಅಂತೇಳಿ ಹೇಳಿ. ಸೊ ಈ ಒಂದು ಲೈಟ್, ಇದ್ರ ಪಕ್ಕ ಇರುವಂತಹ ಒಂದು ನೀರು, ಅದರಲ್ಲಿ ಇಲ್ಲಿಯ ಜನರು ಕೂಡ ಶಾಂತಿ ಸೌಹಾರ್ದ ಪ್ರೀತಿಯಿಂದ ಇರ್ತಾರೆ. ಸೊ ಇದನ್ನು ಕೂಡ ನಾವು ಅನುಭವಿಸಿದ್ದೇವೆ. ಸೊ ಅದರ ನಂತರ ಒಂದು ಹೋಟೆಲಿಗೆ ಬಂದ್ವಿ ನಾವು, ನಮ್ಮ ಮೇನ್ ಸ್ಟ್ರೀಟ್ ಇನ್ ಅನ್ನುವಂಥ ಪ್ಲೇಸಿನಲ್ಲಿ ನಾವು ಸ್ಟೇ ಆಗ್ತಾ ಇದ್ದೇವೆ. ಸೊ ಇಲ್ಲೆಲ್ಲ ನೋಡಬಹುದು, ನಮಗೆ ರಾತ್ರಿ ಊಟಕ್ಕೆ ಇದ್ದಂತಹ ಒಂದು ಐಟಮ್ಸ್ಗಳು ಒಂದಕ್ಕಿಂತ ಒಂದು ವಿಭಿನ್ನ, ತುಂಬಾ ರುಚಿಕರ ಆಗಿತ್ತು. ಪ್ರತಿಯೊಂದು ಕೂಡ ರೋಟಿ, ಪನ್ನೀರ್ ಮಸಾಲ, ನಾನ್ ವೆಜ್ ಬೇಕಾದವರಿಗೆ ನಾನ್ ವೆಜ್ ಎಲ್ಲವೂ ಕೂಡ ವ್ಯವಸ್ಥೆ ಇತ್ತು. ಸೊ ನಾವು ಮಾತ್ರ ಅಲ್ಲ, ನಮ್ಮ ಜೊತೆ ಬೇರೆ ಈ ಒಂದು ಹೋಟೆಲಲ್ಲಿ ಯಾರೆಲ್ಲ ತಂಗಿದ್ರು ಅವರಿಗೆಲ್ಲರಿಗೂ ಕೂಡ ಒಂದು ಊಟದ ವ್ಯವಸ್ಥೆ ಜೊತೆಯಾಗಿತ್ತು. ಬಫೆ ಸಿಸ್ಟಮ್, ನಮ್ಗೆ ಏನು ಬೇಕು ಎಷ್ಟು ಬೇಕು ಅಷ್ಟು ತಗೊಳ್ಳುವಂಥದ್ದು. ರೂಮ್ಸ್ ಕೂಡ ಹಾಗೆ ಅದ್ಭುತವಾಗಿ ತುಂಬಾ ದೊಡ್ಡದಾಗಿತ್ತು, ತುಂಬಾ ವಿಶಾಲ ಆಗಿತ್ತು, ತುಂಬಾ ಒಂದು ಕಂಫರ್ಟೇಬಲ್ ಆಗಿರುವಂತಹ ಒಂದು ರೂಮ್. ಸೊ ಖಂಡಿತವಾಗಿಯೂ ಕಾಶ್ಮೀರದಲ್ಲಿ 2ನೇ ದಿನ ಕೂಡ ನಮ್ದು ಅದ್ಭುತವಾಗಿ ಕಳೆಯಿತು. ಟ್ಯೂಲಿಪ್ ಗಾರ್ಡನ್, ಅದೇ ರೀತಿ ಶಂಕರಾಚಾರ್ಯ ಮಂದಿರ, ಇದನ್ನೆಲ್ಲ ನೋಡ್ಕೊಂಡು. ಸೊ ನಾಳೆ ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಅಂತೇಳಿ ಹೇಳಿ ಕಾಯ್ತಾ ಇರಿ ಅಂತೇಳಿ ಹೇಳ್ತಾ ಎಲ್ರಿಗೂ ನಮಸ್ತೆ.